ಅವಾಗ ಸಾಯಂಕಾಲ ಆಗಿತ್ತು. ಚಟ್ಕಳಿ ಗುಬ್ಬಚ್ಚಿ ಆಕಾಶದಲ್ಲಿ ಹಾರ್ತಾ ಇತ್ತು. ಅವಾಗೊಂದ್ ಹದ್ದು ಸಡನ್ ಆಗಿ ಗುಬ್ಬಚ್ಚಿ ಮೇಲೆ ದಾಳಿ ಮಾಡುತ್ತೆ. ಅವಾಗ ಅದರ ಕಾಲು ಮುರಿದು ಹೋಗುತ್ತೆ. ಆಮೇಲೆ ಅದು ಒಂದ್ ಮರದ ಕೆಳಗ್ ಬಂದು ಕುತ್ಕೊಳ್ಳುತ್ತೆ. ಅದೇ ಮರದ ಮೇಲೆ ಸುರೀಲಿ ಗುಬ್ಬಚ್ಚಿ ಕೂತ್ಕೊಂಡು ಅದರ ಸ್ವರದಲ್ಲಿ ಹಾಡನ್ನ ಹಾಡ್ತಿತ್ತು. ಅವಾಗ ಚಟ್ಕಳಿ ಗುಬ್ಬಚ್ಚಿ ಆ ಹಾಡನ್ನ ಕೇಳ್ತಾ ಕೇಳ್ತಾ ಅದರ ಒಡ್ದೋಗಿರೋ ಕಾಲು ಸರಿಯಾಗೋಗ್ಬಿಡತ್ತೆ. ಅವಾಗ ಚಟ್ಕಳಿ ಗುಬ್ಬಚ್ಚಿ ಹೇಳುತ್ತೆ, ಸುರೀಲಿ ಗುಬ್ಬಚ್ಚಿ, ನೀನ್ ಹಾಡಿದ್ದನ್ ಕೇಳಿ ನನ್ನ ಒಡ್ದೋಗಿರೋ ಕಾಲು ಇವಾಗ ಸರಿ ಹೋಯ್ತು. ನೀನೊಂದು ಮಾಯೆ ಪಕ್ಷಿ. ನಿನ್ನ ಸ್ವರದಲ್ಲಿ ಖಂಡಿತ ಮಾಯೆ ಇದೆ. ನಾನೊಂದು ಮಾಯೆ ಗುಬ್ಬಚ್ಚಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಒಂದ್ಸತಿ ಕಾಲು ಕಾಗೆ ನಾನ್ ಹಾಡಿದ್ದನ್ ಕೇಳಿ ಅದು ನಿರೋಗಿ ಆಗೋಯ್ತು. ಆದ್ರೆ ಅವಾಗ ನನ್ನಲ್ಲಿ ಒಂದ್ ಮಾಯೆ ಶಕ್ತಿ ಇದೆ ಅನ್ನೋದನ್ನ ನಾನು ನಂಬ್ಲಿಲ್ಲ. ಹೌದು, ನಿನ್ನಲ್ಲಿ ಮಾಯೆ ಶಕ್ತಿ ಇದೆ. ನಿನ್ನ ಸ್ವರದಿಂದ ನೀನು ಎಲ್ಲಾರ್ನೂ ಸ್ವಸ್ಥರಾಗಿ ನಿರೋಗಿಯಾಗಿ ಮಾಡಬಹುದು. ನಾನು ಈ ಶಕ್ತಿನ ಎಲ್ಲರಿಗೂ ಸೇವೆ ಮಾಡಕ್ಕೆ ಉಪಯೋಗಿಸ್ತೀನಿ. ಎಲ್ಲರಿಗೂ ಫ್ರೀಯಾಗಿ ಟ್ರೀಟ್ ಮಾಡ್ತೀನಿ. ನಾನ್ ಯಾವಾಗ್ಲೂ ಈ ಶಕ್ತಿಗಳನ್ನ ದುರುಪಯೋಗ ಮಾಡಲ್ಲ.